ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ದೀನ್ ದಯಾಳ್ ಉಪಾಧ್ಯಾಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಬೇಕು ಅಂತ ಚಿಕ್ಕಬಳ್ಳಾಪುರದ ಬಿಜೆಪಿ ನೂತನ ಕಚೇರಿಯಲ್ಲಿ ಇಂದು ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಆಯೋಜಿಸಲಾಗಿತ್ತು. ವಾಪಸಂದ್ರದಲ್ಲಿರುವ ಬಿಜೆಪಿ ನೂತನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ನೀರಿನ ವಿಚಾರದಲ್ಲಿ ಯಾರೇ ಹೋರಾಟ ಮಾಡಿದರೂ ನಮ್ಮ ಬೆಂಬಲ ಇದೆ ಎಂದು ಹೇಳುವ ಮೂಲಕ ನಾಳೆ ನಡೆಯಲಿರುವ ಹರೀಶ್ ರೆಡ್ಡಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಕೆಲವೇ ದಿನಗಳ ಹಿಂದೆ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಅವರು ಕರೆ ನೀಡಿದ್ದ ಚಿಕ್ಕಬಳ್ಳಾಪುರ ಬಂದ್ಗೆ ಬೆಂಬಲ ಇಲ್ಲ ಎಂದು ಹೇಳಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಾಳಿನ ಹೋರಾಟಕ್ಕೆ ಬೆಂಬಲ ಘೋಷಿಸುವ ಮೂಲಕ ಅಚ್ಚರಿಗೆ ಕಾರಣರಾದರು. ಅಲ್ಲದೆ ಆದರೆ ಜನರಿಗೆ ತೊಂದರೆಯಾಗುವ ರೀತಿಯಲ್ಲಿ ಯಾರೂ ನಡೆದುಕೊಳ್ಳಬಾರದು. ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೋರಾಟಗಳಿರಬೇಕು. ಇಂತಹ ಹೋರಾಟಗಳಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತದೆ ಎಂದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಬಗ್ಗೆ ಯಲಹಂಕ ಶಾಸಕರ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸುಧಾಕರ್ ನಿರಾಕರಿಸಿದರು. ಅಲ್ಲದೆ ಈ ವಿಚಾರ ನಮ್ಮ ಪಕ್ಷದ ನಾಯಕರು ನಮ್ಮ ಮುಂದಿನ ರಾಜಕೀಯ ನಿರ್ಧಾರ ಮಾಡುತ್ತಾರೆ. ರೈತರು ನೆಮ್ಮದಿಯಿಂದ ಜೀವಂತ ಇದ್ದಾರೆ ಎಂದರೆ ಎಚ್.ಎನ್. ವ್ಯಾಲಿ ನೀರು ಕಾರಣ. ಆದರೆ ಆ ನೀರು 3ನೇ ಹಂತದ ಶುದ್ಧೀಕರಣ ಆಗಬೇಕು ಎಂದು ಹೇಳಿದರು. ರಾಜ್ಯ ಸರ್ಕಾರ ಎತ್ತಿನಹೊಳೆ ಯೋಜನೆ ತಕ್ಷಣ ಜಾರಿಗೆ ತರಬೇಕು. ಕೃಷ್ಣಾ ನದಿ ನೀರು ನಮ್ಮ ಪಾಲು ಹಂಚಿಕೆ ಮಾಡಬೇಕು. ಇವರು ಮಾಡದಿದ್ದರೆ 100ಕ್ಕೆ 100ರಷ್ಟು ಮುಂದೆ ನಮ್ಮ ಸರ್ಕಾರ ಬರಲಿದೆ. ನಾವು ಮಾಡುತ್ತೇವೆ ಎಂದರು. ಮುಂದಿನ 2 ವರ್ಷದಲ್ಲಿ ಪಕ್ಷದ ಬಲವರ್ಧನೆಯಾಗಲಿದೆ. ಅನೇಕ ಮುಖಂಡರು ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಾರೆ. 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ದೊಡ್ಡಬಳ್ಳಾಪುರ ಶಾಸಕರು, ಚಿಕ್ಕಬಳ್ಳಾಪುರ ಸಂಸದರು ಮಾತ್ರ ಜನಪ್ರತಿನಿಧಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಳ ಮಾಡಬೇಕಿದೆ ಎಂದರು. ನಾನು ಹರೀಶ್ ರವರಾದರೂ ಮಾಡಲಿ, ಇನ್ಯಾವ ಮುಖಂಡರಾದರೂ ಮಾಡಲಿ, ಈ ಜಿಲ್ಲೆಗಳಿಗೆ ಅಗತ್ಯವಾಗಿ ಶುದ್ಧ ನೀರು ಬೇಕೇ ಬೇಕು. ಶಾಶ್ವತವಾದಂಥ ನೀರು ಬೇಕು. ಹಾಗಾಗಿ ನನ್ನ ಬೆಂಬಲನೂ ಇದೆ, ನಮ್ಮ ಸಹಕಾರನೂ ಇದೆ ಎಲ್ರಿಗೂ. ಅವರೊಬ್ಬರಿಗೆ ಅಂತಲ್ಲ, ಯಾರು ಈ ಹೋರಾಟ ಮಾಡ್ತಾರೆ ಆ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ಆದರೆ ಹೋರಾಟ ಜನಪರವಾಗಿರಲಿ, ಯಾರಿಗೂ ತೊಂದರೆ ಮಾಡುವಂಥ ಕೆಲಸ ಮಾಡಬೇಡಿ. ಇಷ್ಟೇ ನಾನು ಮನವಿ ಮಾಡೋದು. ಯಾಕೆಂದರೆ ನಮ್ಮ ಹೋರಾಟ ನಮಗೆ ತೊಂದರೆ ಆಗಲಿ, ನಮಗೆ ಬೆವರು ಸುರಿಲಿ, ನಮಗೆ ಕಷ್ಟ ಆಗಲಿ, ಜನಸಾಮಾನ್ಯರಿಗೆ ತೊಂದರೆ ಮಾಡಬೇಕು. ಅಷ್ಟರಲ್ಲಿ ಮಾತ್ರ ನೀವು ಹೋರಾಟಕ್ಕೆ ಸೀಮಿತ ಆಗಿ, ನಾನು ಕೂಡ ನಮ್ಮ ಪಕ್ಷದ ಜೊತೆ ನಾನು ಮಾತನಾಡಿಕೊಂಡು ಯಾವ ರೀತಿ ಈ ಸ್ವರೂಪ ಇರಬೇಕು, ಈ ಹೋರಾಟದ ಸ್ವರೂಪ ಇರಬೇಕು ಅಂತ ನಾವೆಲ್ಲ ಈಗಾಗಲೇ ತೀರ್ಮಾನ ಮಾಡ್ತಾ ಇದ್ದೀವಿ. ಎಲ್ಲ ಸಭೆಗಳೆಲ್ಲ ಆದಮೇಲೆ ನಾವು ಅಂತಿಮವಾಗಿರ್ತಕ್ಕಂಥ ಹೋರಾಟದ ಸ್ವರೂಪವನ್ನು ನಿಮ್ಗೆ ತಿಳಿಸ್ತೀವಿ. ಇನ್ನು ಪಕ್ಷದ ಸಂಸ್ಥಾಪನಾ ದಿನದ ಬಗ್ಗೆ ಪ್ರಸ್ತಾಪಿಸಿದ ಸಂಸದರು, 1980ರಲ್ಲಿ ಸ್ಥಾಪನೆಯಾದ ಬಿಜೆಪಿ ಇಂದಿಗೆ 46 ವರ್ಷ ಪೂರೈಸಿದೆ. ಪಕ್ಷದ ಸಂಸ್ಥಾಪನಾ ದಿನ ಆಚರಿಸಲಾಗುತ್ತಿದೆ. ರಾಷ್ಟ್ರ ಪ್ರೇಮದ ಪುನರುತ್ಥಾನ ಮಾಡುವ ದಿನ ಇದು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನು ಸ್ಮರಿಸಬೇಕು. 1951ರಲ್ಲಿ ಅವರು ಜನಸಂಘವನ್ನು ಪ್ರಾರಂಭಿಸಿದ್ದರು. ಕಾಂಗ್ರೆಸ್ ಆಳ್ವಿಕೆಯಲ್ಲಿ ದೇಶದ ಅನೇಕ ಜನರ ವಿರುದ್ಧ ತೀರ್ಮಾನಗಳನ್ನು ಕೈಗೊಳ್ಳುತ್ತಿದ್ದರು. ಜನಸಾಮಾನ್ಯರ ಧ್ವನಿಯಾಗಲು ಉದಯಿಸಿದ್ದರು. ಬಿಜೆಪಿ ರಾಜಕಾರಣದಲ್ಲಿ ತೊಡಗಿಸದಿದ್ದರೆ ಜನರಿಗೆ ನ್ಯಾಯ ಒದಗಿಸಲು ಸಾಧ್ಯವಿಲ್ಲ ಎಂದು ಪಕ್ಷ ಸ್ಥಾಪನೆ ಮಾಡಲಾಯಿತು ಎಂದರು. ಬಿಜೆಪಿ ಮೊದಲ ರಾಷ್ಟ್ರೀಯ ಅಧ್ಯಕ್ಷರಾದವರು ಅಟಲ್ ಬಿಹಾರಿ ವಾಜಪೇಯಿ. ಪಕ್ಷದ ಸ್ಥಾಪಕರಲ್ಲಿ ಅವರು ಒಬ್ಬರು. ಕತ್ತಲು ಹೋಗುತ್ತದೆ, ಸೂರ್ಯೋದಯ ಆಗಲಿದೆ, ಕಮಲ ಅರಳುತ್ತದೆ ಎಂದು ಹೇಳಿದವರು ವಾಜಪೇಯಿ. ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಇಂದು ಬಿಜೆಪಿ ಹೊರಹೊಮ್ಮಿದೆ. 14 ಕೋಟಿ ಸಕ್ರಿಯ ಸದಸ್ಯರು ಬಿಜೆಪಿಯಲ್ಲಿದ್ದಾರೆ. 1999ರಲ್ಲಿ 5 ವರ್ಷ ಪೂರ್ಣಾವಧಿ ಸರ್ಕಾರ ನಡೆಸಿದವರು ವಾಜಪೇಯಿಯವರು. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಎಲ್ಲ ಚಿಂತಕರು, ಸಾಹಿತಿಗಳು, ಮಾಧ್ಯಮದವರನ್ನು ಜೈಲಿಗೆ ಅಟ್ಟಿದ್ದರು. ಎಲ್.ಕೆ. ಅಡ್ವಾಣಿಯವರು ದೇಶದ ಮೂಲೆ ಮೂಲೆಗೆ ಬಿಜೆಪಿ ತಲುಪಿಸಿದ ಮಹಾನಾಯಕ. ಅಯೋಧ್ಯ ಮಂದಿರದ ನಿರ್ಮಾಣದಲ್ಲಿ ಅಟಲ್ ಜಿ ಅಡ್ವಾಣಿಯವರ ಪಾತ್ರ ಅಪಾರ ಎಂದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನು ಜೈಲಿನಲ್ಲೇ ಕೊಲೆ ಮಾಡಲಾಯಿತು. ಅವರ ಕನಸಾಕಿದ್ದ 370ನೇ ವಿಧಿ ತೆಗೆದುಹಾಕಿದ್ದ ಮೋದಿ
ಅಮಿತ್ ಶಾ ಜೋಡಿ ರಾಮ ಮಂದಿರ ನಿರ್ಮಾಣ, ಅಲ್ಪಸಂಖ್ಯಾತರಿಗೆ ಜಮೀನು ನೀಡಿ ಮಸೀದಿ ಕಟ್ಟಲು ಅವಕಾಶ ಕಲ್ಪಿಸಲಾಗಿದೆ. ಇದು ನರೇಂದ್ರ ಮೋದಿ ಅವರ ಸಂಕಲ್ಪ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಾಕಾರವಾಗಬೇಕು. ನಮೋ ಭಾರತ್ ರೈಲಿನ ಗುಣಮಟ್ಟ ನೋಡಬೇಕು. ವಿಮಾನ ನಿಲ್ದಾಣಗಳ ನಿರ್ಮಾಣ, ವೈದ್ಯಕೀಯ ಕಾಲೇಜುಗಳ ನಿರ್ಮಾಣ, ರೈತರು, ಯುವಕರು, ಮಹಿಳೆಯರಿಗಾಗಿ ಅನೇಕ ಯೋಜನೆಗಳು ಜಾರಿ ಮಾಡಲಾಗಿದೆ ಎಂದರು. ವಿಧಾನಸಭಾ, ಲೋಕಸಭೆ ಸೇರಿದಂತೆ ಎಲ್ಲ ರಾಜಕೀಯದಲ್ಲಿ 33% ಮೀಸಲಾತಿ ಜಾರಿ ಮಾಡುತ್ತಿರುವುದು ಬಿಜೆಪಿ ಸರ್ಕಾರ. 2047ಕ್ಕೆ ದೇಶ ವಿಕಸಿತ ಭಾರತ ಆಗಬೇಕು. ಇತರೆ ದೇಶಗಳಾದ ಅಮೆರಿಕ, ಐರೋಪ್ಯ ದೇಶಗಳಂತೆ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಎಂಬುದು ಪಕ್ಷದ ಸಂಕಲ್ಪ. ಇದಕ್ಕೆ ಎಲ್ಲ ಜನರು, ಪಕ್ಷದ ಕಾರ್ಯಕರ್ತರು ಹೋರಾಟ ಮಾಡಿದರೆ ವಿಕಸಿತ ಭಾರತದ ಕನಸು ನನಸು ಮಾಡಬಹುದು ಎಂದರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಮಾನ್ಯ ಲಕ್ಷ್ಮೀನಾರಾಯಣ ಗುಪ್ತಾ ಅವರು ಭಾರತ್ ಮಾತಾ ಕಿ ಮತ್ತು